ಮಂದಿ ಶುಗರ್ ಪೇಷಂಟ್ ಅದಾವು. ಅವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಕಾಲಿಟ್ಟು ಹೋಗ್ತೇವೆ. ರಾತ್ರಿ ರೊಕ್ಕನ್ ಬೇಕಾರ ವಯಸ್ಸಾದವ್ರು ಅಲ್ಲಿ ನಾ ಯಾರಿಗೆ ಹೇಳ್ಬೇಕು? बहुत ज्यादा परेशानी पब्लिक, बूढ़े तो इतने परेशान होते हैं, एक बार गिरे भी हमारे घर के सामने वाले ऐसा गिर के वो चक्कर आके गिरे, उनको देखने वाले कौन नहीं थे. अच्छा हुआ मैं देखे, हमारे बच्चे सब जन देखते हैं, उनको उठा के बिठाए सब. ಇಟ್ಕೊಂಡ್ ಕಿರಿನ್ ಮ್ಯಾಲ ಹೋಗ್ಬೇಕಾಗೈತ್ರಿ ಮನಿಯೊಳಗ. ಆ ಟೈಪ್ ಮಾಡಿಟ್ಟಾರಿ ಎಲ್ಲ ರೋಡ. ಆಮೇಲೆ ಚೇಂಬರ್ಗಳು ಪ್ರತಿಯೊಂದು ಮನಿ ಮುಂದೆ ಚೇಂಬರ್ ಅದಾವ್ರಿ. ಪ್ರತಿಯೊಂದು ಮನಿ ಮುಂದೆ ಚೇಂಬರ್ ಮೇಲೆ ಒಂದು ಡಕ್ಕನ್ ಇಲ್ರಿ. बीजापुर शहर में कन्नान नगर के निवासी हुए परेशान. आज बीजापुर शहर के कन्नान नगर निवासी सड़क पर पहुंचकर अपने वार्ड के सौकर्यों को लेकर प्रतिभटन किया. इस मौके पर यहाँ के निवासी बात करते हुए हमारे इस परेशानी को कोई मेंबर साथ नहीं दे रहे हैं और इसीलिए हम आज सड़क बंद कर प्रतिभटन उतरे हैं. इस मौके पर पुलिस डिपार्टमेंट और कमिश्नर बोरनवर पहुंचकर यहाँ के लोगों को वार्ड के सौकर्यों को काम के रूप में लाने में मदद करेंगे कहा. और वार्ड की जनता क्या कहती है सुनिए. ರೋಡ್ ಸ್ಟಾರ್ಟ್ ಮಾಡಿಸಿ ಫೋರಮ್ ಹಾಕಿದ್ರು, ಎಟ್ಲಿಕ್ಸ್ ಹಾಕಿದ್ರು. ವರ್ಕ್ ಸ್ಟಾರ್ಟ್ ಆಗಿತ್ತು KRDLನಿಂದ ಆಗಿತ್ತು. ಎಸ್ಟಿಮೇಟ್ ಮಾಡಿ ಟೆಂಡರ್ ತರೋದು, ಟೆಂಡರ್ ಮಾಶಾಕರ್ ಅನ್ನೋರಿಗೆ ಆಗೈತಿ ಅಂತ ಕೇಳ್ಪಟ್ಟೆ. ಮಾಶಾಕರ್ ಅವ್ರಿಗೂ ನಾನು 2-3 ಸಾರಿ ಮಾತಾಡಿದೆ. ಇಲ್ಲಿ ಬಂದಿರೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಾಜಕೀಯ ಬಿಜಾಪುರ ಅದೇ ರಾಜಕೀಯ ಮಾಡ್ಲಾಕತ್ತಾರ ನೋಡ್ರಿ. ನಮಗೆ ಬೇಕಂತ ನಾವು ಬಂದೇವಿ, ನಮಗೆ ಬೇಕಂತ ಕೂತೇವಿ. ಅವ್ ಯಾಕೆ ಬಂದಿಲ್ಲ, ಇವ್ ಯಾಕೆ ಬಂದಿಲ್ಲ ಬೇಡ, ನಮಗೆ ಆಗಬೇಕು. ಟೆಂಡರ್ ಆಗೈತಿ, ಕೆಲಸ ಉದ್ಘಾಟನೆ ಆಗೈತಿ, ಕೆಲಸ ಆಗ್ತಾ ಇಲ್ಲ. ಕೆಲಸ ಅದನ್ನ ಚಾಲು ಮಾಡ್ರೆ ಮುಗಿದು. ಇವತ್ತು ಕನ್ನಾನ್ ನಗರ ಜಯಲಕ್ಷ್ಮಿ ನಗರದ ನಿವಾಸಿಗಳು ಈ ಬಿದ್ದೂರು ಪಂಪ್ ಮುಖ್ಯ ರಸ್ತೆ ಬಂದ್ ಮಾಡಿಕೊಂಡು ಸ್ಟ್ರೈಕ್ ಮಾಡಾಕತ್ತಿದ್ರು. ಏನಾಗೈತಿ ಸಮಸ್ಯೆ ಅಂತ ನಾವು ಇಲ್ಲಿ ಸ್ಪಾಟಿಗೆ ಬಂದ ಮೇಲೆ ತಿಳಿತು. ಶಾಸಕರು 8ರಿಂದ 9 ತಿಂಗಳಾಯ್ತು ಭೂಮಿ ಪೂಜೆ ಮಾಡಿದ್ರು ಇಲ್ಲಿ. ಅದನ್ನು ಗರ್ಸ್ ಹಾಕಿ ವೆಟ್ ಮಿಕ್ಸ್ ಹಾಕಿ ಮೂರಮ್ ಹಾಕಿ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿಸಿದ್ರು. ಅದಾದ್ಮೇಲೆ ಮಳೆ ಜಾಸ್ತಿ ಆದ್ಮೇಲೆ UGD ಪ್ರಾಬ್ಲಮ್ ಐತಿ. UGD ಲೈನ್ 6 ಇಂಚಿಂದ ಅದಾವು. ಸುಮಾರು 400-500 ಮನೆಗಳದ್ದು UGD ಲೈನ್ ಮೇನ್ ಲೈನ್ ಮೇಲೆ ಬ್ಲಾಕ್ ಆಗ್ಲಾಕತ್ತಿತ್ತು. ಆ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿದ್ಮೇಲೆ CC ರೋಡ್ ಈಗ ಆದ್ರೆ ಮತ್ತೆ ಡ್ರೈನೇಜ್ ಮಾಡ್ಕೊಳಕ್ಕೆ ಮತ್ತೆ ಹೊಡಿಬೇಕಾಗತ್ತೆ. ಆ ಒಂದು ಹಿತದೃಷ್ಟಿಯಿಂದ ಅಧಿಕಾರಿಗಳು ಏನು ಮಾಡಿದ್ರು, ಫಸ್ಟ್ UGD ಕೆಲಸ ಮಾಡಿಕೊಂಡು ರೋಡ್ ಮಾಡ್ಸೋಮು ಅಂತೇಳಿ UGD ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಎಸ್ಟಿಮೇಟ್ ತಯಾರು ಮಾಡಾಕತ್ರು. ಅದು 6 ತಿಂಗಳ ಮೇಲೆ ಆಯ್ತು. ಈಗ ಅವರು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೋದು ಈಗ ಸುಮಾರು 1.5 ತಿಂಗಳಾಯ್ತು ಟೆಂಡರ್ ಓಪನ್ ಆಗಿ. ಮಾಶಾಳ್ಕರ್ ಅಂತೇಳಿ ಕಾಂಟ್ರಾಕ್ಟರ್ ಹೆಸರು ಮೇಲೂ ವರ್ಕ್ ಆಗಿತ್ತು. ಅವ್ರಿಗೂ ನಾ ಮಾತಾಡಿದೆ, ಯಾಕ್ರಿ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೇಳಿ. ಸರ್ ಮಾಡ್ತೀವಿ ಅಂತೇಳಿ 1.5 ತಿಂಗಳ ಹೇಳ್ಕೊತ ಬಂದರು. ಜಗದೀಶ್ ಅಂತೇಳಿ AW ಅದಾರ, ಅವ್ರಿಗೂ ನಾನು ಸಂಪರ್ಕ ಮಾಡಿದೆ, ಏನಾಗಿದೆ ಸರ್ ಆದಷ್ಟು ಬೇಗ ಚಾಲೂ ಮಾಡ್ತೀವಿ ಅನ್ನಕತ್ತಿದ್ರು. ಅದಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೇಳಿ ಬೇಸತ್ತು ಜನ ಇವತ್ತು ರೋಡಿಗೆ ಬಂದಾರ. ಅವ್ರದ್ದು ಏನೈತಿ, ಜನದ್ದು ಜಲ್ದಿ ಆದಷ್ಟು ಜಲ್ದಿ ಕಾಮಗಾರಿ ಸ್ಟಾರ್ಟ್ ಆಗಿ UGD ಕೆಲಸ ಆಗಿ CC ರೋಡ್ ಆಯಿತು ಅಂದ್ರೆ ಒಳ್ಳೇದಾಗುತ್ತೆ ಅನ್ನೋದು ಜನರ ಭಾವನೆ. ಅದಕ್ಕೆ ಈಗ ನಮ್ಮ
ಡೆಪ್ಯೂಟಿ ಕಮಿಷನರ್ ಅವ್ರು ಬೋರಣ್ಣ ಅವ್ರ ಸರ್ ಅವರು ಸ್ಪಾಟಿಗೆ ಬಂದಾರ. ಅವರು ಹೇಳ್ಯಾರ ಆದಷ್ಟು ಬೇಗ ಜಲ್ದಿ ಕೆಲಸ ಸ್ಟಾರ್ಟ್ ಮಾಡತ್ತೀನಿ ಅಂತೇಳಿ. ಹೊನ್ನಳ್ಳಿ ಅಂತೇಳಿ ಇಂಜಿನಿಯರ್ ಅದಾರ, ಟೆಕ್ನಿಕಲಿ ಎದ್ರ ಸಂಬಂಧ ನಿಂತ ಅಂತ ಕೇಳಕ್ಕೆ ಅವ್ರಿಗೂ ಬರ್ಲಾಕ ಹೇಳ್ಯಾರ. ಏನಾಗತ್ತೆ ನೋಡ್ಕೊಂಡು ಜಲ್ದಿ ಇದು ಸ್ಟಾರ್ಟ್ ಮಾಡ್ತೀವಿ. ನಗರ ರೋಡ್ ಇಲ್ಲಾರ ಸಂಬಂಧ ಇವತ್ತು ರಸ್ತಾ ರೋಕೋ ಮಾಡಾಕತ್ತೀವಿ. ಇದು ಇದ್ದಿದ್ದ ರೋಡ್ ಹಾರ್ಡಿಕೇಶಿಂದ 1 ವರ್ಷ ಆಯ್ತು, ಇನ್ನೂ ಅದ್ರಿಗೆ ಕಾಮಗಾರಿ ಮಾಡಿಲ್ಲ. ಮತ್ತು ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುನ್ಸಿಪಾಲಿಟಿ ಕಮಿಷನರ್ ಸಾಕಷ್ಟು ಸಲ ಅಪ್ಲಿಕೇಶನ್ ಕೊಟ್ಟಿವಿ. ಕೊಟ್ಟರು ಸಹಿತ ಅವರು ಸ್ಪಂದಿಸಿಲ್ಲ ನಮ್ಮ ಬೇಡಿಕೆಗೆ. ಅದ್ರ ಸಂಬಂಧ ಇವತ್ತೇನದ ಕನ್ನಡ ನಗರ ಮತ್ತು ಜಯಲಕ್ಷ್ಮಿ ನಗರ ಎಲ್ಲ ಸಾರ್ವಜನಿಕರು ಇದು ರಸ್ತಾ ರೋಕೋ ಚಳವಳಿಯನ್ನು ಇವತ್ತು ಕೈಗೊಂಡಿವಿ. ನಮ್ಮ ಬೇಡಿಕೆ ಈಡೇರುವವರೆಗೆ ಇದು ರಸ್ತಾ ರೋಕೋ ಚಳವಳಿ ಮುಂದುವರಿಸ್ತೇವೆ ಅಂತ ಈ ನಿಮ್ಮ ಮಾಧ್ಯಮ ಮೂಲಕ ಮತ್ತು ಈ ಮಾಧ್ಯಮದ ಮೂಲಕ ಆಗ್ರಹಪಡಿಸೋದೇನೆಂದರೆ ಸಾರ್ವಜನಿಕ ಬೇಡಿಕೆಗಳನ್ನ ಬೇಗನೆ ಪೂರೈಸಬೇಕೆಂದು ಮನವಿ. ಇದು ಸುಮಾರು 1.5 ವರ್ಷದಿಂದ 1.5-2 ವರ್ಷದಿಂದ ಬಿರಾದರ್ ಅಂತದಾರೆ. ಅವ್ರಿಗೆ ಗಮನಕ್ಕೆ ತಂದೇವ್ರಿ. ಮತ್ತು ಕಮಿಷನರ್ ಗಮನಕ್ಕೆ ತಗೊಂಬಂದೇವಿ. ಸಂಬಂಧಪಟ್ಟ JE ಅವ್ರಿಗೆ ತಗೊಂಬಂದೇವಿ. ಎಲ್ಲರೂ ಅದೇ ಬರ್ತಾರ, ಬಂದು ನೋಡ್ತಾರ. ಆ ಡ್ರೈನೇಜ್ ಕಂಪ್ಲೀಟ್ ಆಗಲಿ, ಡ್ರೈನೇಜ್ ಕಂಪ್ಲೀಟ್ ಆಗಿಂದ ಏನದ CC ರೋಡ್ ಮಾಡ್ತೇವೆ ಅಂತ ಹೇಳ್ತಾರ, ಹೋಗ್ಬಿಡ್ತಾರೆ. ಬರೀ ಆಶ್ವಾಸನೆ ಕೊಡ್ತಾರ ಹೊರತು ಕೆಲಸ ಆಗಿಲ್ಲ. ಬೇಡಿಕೆ ಈಡೇರಿಸೋರಿಗೆ ಮತ್ತು ಅಧಿಕಾರಿಗಳೊಂದು ನಮ್ಗೆ ಆಶ್ವಾಸನೆ ಕೊಡ್ಬೇಕು. ಅಲ್ಲಿವರೆಗೆ ನಾವು ಇದು ರಸ್ತಾ ರೋಕೋ ಚಳವಳಿ ಮುಂದುವರಿಸ್ತೀವಿ. IB हुगार। चैम्बरों का और रोडों का बहुत ज़्यादा मसला है। 2 साल से बहुत ज़्यादा परेशानी पब्लिक। बूढ़े तो इतने परेशान होते हैं, एक बार गिरे भी हमारे घर के सामने वाले ऐसा गिर के वो चक्कर आके गिरे। उनको देखने वाले कौन नहीं थे। अच्छा हुआ हमें देखे, हमारे बच्चे सब जन लेके जाके उनको उठा के बिठाए सब। और चैम्बर का पानी, बारिश का पानी आता ना, वो लाइट के खंभे रहते तो उसमें तक करंट आता, वो झाड़ों में तक करंट आता। कैसा सेफ रहना बोलो? इसके जिम्मेदार कौन होंगे? जिम्मेदार कौन है हमें वो पूछ रहे हैं। एकला भी आने तैयार नहीं है यहाँ। कौन ये प्रॉब्लम वार्ड के मेंबर को बताया आप? ऐसा है बताए तो भारती सर को जाके, उन्होंने 1 साल से करते करके बोले से उन्होंने तो आते भी नहीं, देखते भी नहीं एरिया को। तो अभी वार्ड के लिस्ट कंफ्यूज है कि वार्ड मेंबर इन्हों है क्या उन्हों है? कौन भी बोल रहे नहीं, इनो भी है कर बोल रहे नहीं, इनो भी है कर बोल रहे नहीं, तो हमें क्या बेवारसी है? तो तुम्हें परेशान वोट मांगने आए थे पर हमें वारसी होते हैं क्या यहाँ के? तो आप अब आपकी जो बेड़ियां है तो होने तक इधर ही बैठेंगे? तो आने तो हमारा सोल्यूशन होने तो हमें जाते हैं घर को। हमने क्या शौक है यहाँ घर और सब छोड़ को, बच्चे छोड़ को यहाँ बैठने का सर नाश्ता नहीं कर को, बूढ़े औरतें आके बैठे से चक्कर आ रही है उनको, जाके छाव में बैठे से। तो इसके जिम्मेदार कौन है? महानगर पालिका है या आपका वार्ड मेंबर है? वार्ड मेंबर भी है, महानगर पालिका भी है। कौन तो भी अगले तो भी आना नहीं, 2 घंटे से यहाँ औरतें ठहरिंग करके बोल के। हम ये वार्ड के ये है यहाँ मेंबर है, हाँ निवासी है हमें यहाँ के। 2.5 घंटे बाद ನಮ್ಮ ರೋಡ್ ಹಾಟಿಕಿರಿಂದ 1 ವರ್ಷ ಆಯ್ತ್ರಿ ಸರ್. ಆಮೇಲೆ ಅದು ಮಾಡ್ತೀನಿ ಅಂತ ಇಲ್ಲಿವರೆಗೂ ಮಾಡೇ ಇಲ್ರಿ. ಹಂಗೆ ನಮ್ಮ ಮನೆ ಮುಂದೆ ಎಲ್ಲಾರು ಪ್ರತಿಯೊಬ್ಬರು ಮನೆ ಮುಂದಿಂದು ಎಲ್ಲ ಕಿತ್ತಿ ತೆಗೆದು ಹೋಗದಾರ್ರಿ. ಆದ್ರೆ ಈಗ ಮನೆ ಒಳಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲು ಇಟ್ಕೊಂಡ್ ಕಿರಿನ್ ಮ್ಯಾಲ ಹೋಗ್ಬೇಕಾಗೈತ್ರಿ ಮನೆ ಒಳಗೆ. ಆ ಟೈಪ್ ಮಾಡಿಟ್ಟಾರಿ ಎಲ್ಲ ರೋಡ. ಆಮೇಲೆ ಚೇಂಬರ್ಗಳು ಪ್ರತಿಯೊಂದು ಮನೆ ಮುಂದೆ ಚೇಂಬರ್ ಅದಾವ್ರಿ. ಪ್ರತಿಯೊಂದು ಮನೆ ಮುಂದೆ ಚೇಂಬರ್ ಮೇಲೆ ಒಂದು ಡಕ್ಕನ್ ಇಲ್ರಿ, ಎಲ್ಲ ಖುಲ್ಲ ಅದಾವ್ರಿ, ಓಪನ್ ಅದಾವ್. ಆಮೇಲೆ ಅದ್ರ ಸ್ಮೆಲ್ ಅಂತೂ ಊಟ ಕೂತಾಗ ನಿತ್ತಾಗ ಕೂಡ ಅದ್ರದ್ದು ಸ್ಮೆಲ್ ತಡಿಯೋಕ್ ಆಗಂಗಿಲ್ರಿ. ಆ ರೀತಿ ಮಾಡಿಟ್ಟಾರಿ ರೋಡ. ಈಗ ನಮಗ್ ರೋಡ್ ಮಾಡ್ಬೇಕಾಗೈತ್ರಿ ಎಷ್ಟೊತ್ತಿದ್ರು. ಅಲ್ಲಿ ಸಣ್ಣ ಮಕ್ಳು ಬೀಳ್ತಾರಿ, ಬೈಕ್ ನಡ್ಕೋತ ಹೋಲಕ್ ಆಗಲಾಗೈತ್ರಿ ನಮಗ್. ಆ ಟೈಪ್ ಮಾಡಿಟ್ಟಾರಿ ರೋಡ್. ಅದು ಕೆಲಸ ಆಗ್ಲಿಕ್ಕೆ ಇದೇ ರೀತಿ ಹಾ ಹೋರಾಟ ಇದೇ ರೀತಿ ರೀ ಸರ್. ಅದು ಆಗುವವರೆಗೂ ಇದೇ ರೀತಿ ರೀ ಹೋರಾಟ. ರೋಡ್ ಮಾಡಿ ಇಲ್ಲ 10 ವರ್ಷದ ಯಾವ ಮೆಂಬರ್ ಅದು ನಮ್ಗೇನು ಗೊತ್ತಿಲ್ಲ. ಅದು ಬಂದ್ ನಮ್ ಸಮಸ್ಯೆ ಕೇಳ್ಬೇಕಲ್ಲ, ಏನಾಗೈತಿ ಏನಿಲ್ಲ. ಸಣ್ಣ ಮುದುಕಿಯರ್ ಅದಾರ, ಹುಡುಗರು ಅದಾವು, ಡ್ರೈನೇಜ್ ಎಲ್ಲ ಒಳಗ್ ಗಟರ್ ನೀರ್ ಬರತ್ತ. ಅಲ್ಲಿ ನಾವು ಯಾರಿಗ್ ಹೇಳ್ಬೇಕು ಸಮಸ್ಯೆ? ಯಾರಿಗ್ ಹೇಳ್ಬೇಕು ಹೇಳ್ರಿ ನೀವು? ಆ ಸಮಸ್ಯೆ ಬಂದಿದೆ ಡಕ್ಕನ್ ಕುಲ್ಲ ಐತಿ, ರಪ್ಪನ್ ಬಿದ್ರ ರಾತ್ರಿ ಯಾರು ಕರ್ಕೊಂಡ್ ಹೋಗ್ತಾರ? ಕತ್ಲಾಗ ಲೈಟ್ ಇಲ್ಲ ಅಲ್ಲಿ. ನಾವ್ ಯಾರಿಗ್ ಹೇಳ್ಬೇಕ್ರಿ ಸರ? ಯಾರಿಗ್ ಏನ್ ಮಾತಾಡ್ಬೇಕು ಹೇಳಿ ನೀವು? ಆ ಡ್ರೈನೇಜ್ ಹೊಡೆದ್ರೆ ಫುಲ್ ನೀರೆಲ್ಲ ಮನ್ಯಾಗ ಬರ್ತಾವ್. ಅಲ್ಲಿ ಊಟ ಆಗೋದಿಲ್ಲ, ನಮ್ ಕುಂಡ್ರಾಕ್ ಆಗೋಲ್ಲ. ಅಲ್ಲಿ ಸಣ್ಣ ಮಕ್ಕಳು ಅದಾವ್, ವಯಸ್ಸಾಗ್ಯದ, ಶುಗರ್ ಪೇಷಂಟ್ ಅದಾವು. ಅವ್ರು ಎಲ್ಲಿ ಹೋಗ್ಬೇಕು? ಎಲ್ಲಿ ಕಲ್ಲಿಟ್ಟು ಡೇರ್ ಹೋಗ್ತವೆ. ರಾತ್ರಿ ರಪ್ಪನ್ ಬಿದ್ರ ವಯಸ್ಸಾಗೋರು ಅಲ್ಲಿ ನಾವ್ ಯಾರಿಗ್ ಹೇಳ್ಬೇಕು? ಪ್ರತಿ ವರ್ಷ ಇಷ್ಟ ಇದ್ದದೇ ಐತ್ರಿ ಸರ್. ವರ್ಷ ಅವ್ರಿಗೆಲ್ಲ ಬರ್ದು 10 ವರ್ಷ ಆಯ್ತು. ಇದೇ ಅನ್ನೋದು ಯಾವ ಮೆಂಬರ್ ಅದು ನಮ್ಗೇನು ಗೊತ್ತಿಲ್ಲ. ಅದು ಮೊದಲು ಚಲೋ ಆಯ್ತು ರೋಡ್. ಅದ್ ಯಾಕೆ ಹೊಡೆದ್ರು? ಎದ ಸಲಿಂದ ಹೊಡೆದ್ರು? ಅದು ಹೊಡೆದ್ರ ಸುಮ್ಮ ಅದೇ ರೋಡ್ ಬಿಡ್ಬೇಕಿತ್ತು, ಚಲೋ ಇತ್ತು ಅದು ರೋಡ್. ನಮ್ಗ ಯಾಕೆ ಹೊಡಿಬೇಕ್ರಿ? ಎಲ್ಲ ಆಗ್ಲಿಕ್ಕಂದ್ರೆ ಎದಕ್ ಹೊಡಿಬೇಕು? ಬಿಡ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಯಾಕೆ ಇಟ್ಟೆಲ್ಲ ನಮ್ಗೆ ತರಾಸ್ ಕೊಡೋದು? ಯಾಕೆ ಇಟ್ಟು ಬಿಸಿಲಾಗ ನಿಂತು ಎಲ್ಲ